ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2 ವರ್ಷದ ಮಗುವಿಗೆ ಒಂದು ಸ್ಕರ್ಟ್ ಪ್ಯಾಟರ್ನಲ್ಲಿ ಲೆಹೆಂಗಾ ಬ್ಲೌಸನ್ನು ಸ್ಟಿಚ್ ಮಾಡಾಕ್ತೀನಿ. ನೋಡೋದಕ್ಕೆ ಸ್ವಲ್ಪ ಮಿಡ್ಡಿ ಥರ ಕಾಣಿಸ್ತೈತಿ, ಬಟ್ ಲೆಹೆಂಗಾ ಬ್ಲೌಸ್ ಐತಿ. ಅದನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಟೋಟಲಿ 1 ಮೀಟ್ರ್ ಲೈನಿಂಗ್ ಬಟ್ಟೆ ತೊಗೊಂಡಿನಿ. ಅದನ್ನು ಈ ರೀತಿ ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡಿನಿ. ಇನ್ನೂ ದೊಡ್ಡವರಾದರೆ ಇಷ್ಟರಲ್ಲಿ ಬರೋಂಗಿಲ್ಲ, ಜಾಸ್ತಿ ತೊಗೋಬೇಕಾಗ್ತೈತೆ ಲೈನಿಂಗ್ ಬಟ್ಟೆ. ಬರೀ 2 ವರ್ಷದ ಮಗುವಿಗೆ 20 ಇಂಚು ಉದ್ದದ ಸ್ಕರ್ಟನ್ನು ಸ್ಟಿಚ್ ಮಾಡಬೇಕಾಗ್ತೈತಿ. ಅದಕ್ಕೋಸ್ಕರ ನಾನು ಈ ರೀತಿ 1 ಮೀಟ್ರ್ ಲೈನಿಂಗ್ ಬಟ್ಟೆಯನ್ನು 2 ಪೀಸಸ್ಸಲ್ಲಿ ಮಿಡಲಲ್ಲಿ ಕಟ್ ಮಾಡ್ಕೊಂಡಿನಿ. ನೋಡ್ತಾ ಇರ್ಬೋದು ನೀವು. ಲೈನಿಂಗ್ ಬಟ್ಟೆ ಉದ್ದ ಯಾವಾಗಲೂ 32 ಇಂಚ್ ಇರ್ತೈತಿ. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿನಲ್ಲ, 16 ಇಂಚು ಉದ್ದ ಬರಾಕ್ತೈತಿ. ಎರಡು ಕಡೆ ಫಿನಿಶಿಂಗ್ ಇರೋದ್ರಿಂದ ಕೆಳಗಡೆ ಫೋಲ್ಡ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಟೋಟಲ್ ಆಗಿ ಇಲ್ಲಿ 20 ಇಂಚು ಉದ್ದದ ಲಂಗವನ್ನು ಸ್ಕರ್ಟನ್ನು ಸ್ಟಿಚ್ ಮಾಡಬೇಕಾಗೈತಿ. 2 ಇಂಚಿಂದು ಮೇಲ್ಗಡೆ ಬೆಲ್ಟ್ ಬರ್ತೈತಿ. ಅದನ್ನು ಬಿಟ್ವಿ ಅಂತಂದ್ರೆ ಟೋಟಲಿ 18 ಇಂಚಿಂದು ಸ್ಕರ್ಟ್ ರೆಡಿ ಮಾಡಬೇಕು. ಬೆಲ್ಟನ್ನು ಬಿಟ್ಟು 18 ಇಂಚಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೋತೀನಿ ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲಿ 19 ಇಂಚ್ಗೆ ನಾನು ಸ್ಕರ್ಟ್ನ ಉದ್ದವನ್ನು ಮಾರ್ಕ್ ಮಾಡ್ಕೋತೀನಿ. ಈಗ 16 ಇಂಚು ಉದ್ದ ಐತಿ ಇದು ಲೈನಿಂಗ್ ಬಟ್ಟೆ. ಅದಕ್ಕಿಂತಲೂ 3 ಇಂಚು ಎಕ್ಸ್ಟ್ರಾ ತೊಗೋತೀನಿ. ಈಗ ಲೈನಿಂಗನ್ನು 1 ಮೀಟ್ರ್ ತೊಗೊಂಡು 2 ಪೀಸ್ ಕಟ್ ಮಾಡ್ಕೊಂಡಿವೆ. ಅಂದರೆ ಟೋಟಲ್ ವಿಡ್ತ್ 2 ಮೀಟ್ರ್ ಆಯಿತು. ಅದೇ ರೀತಿಯಾಗಿ ಸೇಮ್ ಪೀಸಸ್ಗಳನ್ನು ಈಗ ನಾವು ಕಟ್ ಮಾಡ್ಕೊಳ್ಳೋಣ. ಜಸ್ಟ್ ಉದ್ದದಲ್ಲಿ ಮಾತ್ರ 3 ಇಂಚ್ ಎಕ್ಸ್ಟ್ರಾ. ಅಂದರೆ ಮೇನ್ ಫ್ಯಾಬ್ರಿಕ್ನ ಅಗಲ ಎಷ್ಟಿರಬೇಕು ಅಂತಂದ್ರೆ, ನೀವು ಜಾಯಿಂಟ್ ಆದರೂ ಮಾಡ್ಕೊಳ್ಳಿ, ಹೆಂಗಾರ ಮಾಡ್ಕೊಳ್ರಿ. ಉದ್ದ 19 ಇಂಚು 2 ಮೀಟ್ರ್ ಅಗಲ ಇರಬೇಕು. ಈ ರೀತಿಯಲ್ಲಿ ನಾನು ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿನಿ. ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಈ 2 ಪೀಸ್ ಅದಾವಲ್ಲ, ಇದನ್ನು ನಾವು ಜಾಯಿಂಟ್ ಮಾಡ್ಕೋಬೇಕು. ಈಗ ಇನ್ನೊಮ್ಮೆ ಮೇಜರ್ಮೆಂಟ್ ಹೇಳ್ಬಿಡ್ತೀನಿ. ಟೋಟಲಿ 20 ಇಂಚು ಉದ್ದದ ಸ್ಕರ್ಟನ್ನು ರೆಡಿ ಮಾಡ್ಕೋಬೇಕು. 2 ಇಂಚ್ ಬೆಲ್ಟ್ ಬರ್ತೈತೆ ಮೇಲ್ಗಡೆ. ಅದನ್ನು ಬಿಟ್ವಿ ಅಂದ್ರೆ 18 ಇಂಚು ಉದ್ದ ಕಟ್ ಪೀಸ್ ಬೇಕು. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 19 ಇಂಚು ಉದ್ದದ ಲೈನಿಂಗ್ ಬಟ್ಟೆ ಸ್ವಲ್ಪ ಕಡಿಮೆ 3 ಇಂಚ್ ಕಡಿಮೆ ತೊಗೊಂಡು ನಾನು. ಮೇನ್ ಫ್ಯಾಬ್ರಿಕ್ನ ಉದ್ದ 13 ಇಂಚು, ಅಗಲದಲ್ಲಿ 2 ಮೀಟರ್ ಐತಿ. ನಿಮ್ಮ ಹತ್ರ ಕಟ್ ಪೀಸ್ಗಳಿದ್ದು ಅಂತಂದ್ರೆ 1 ಮೀಟ್ರದ್ದು 2 ಪೀಸ್ಗಳನ್ನು ತಗೊಳ್ರಿ. ನಾನು 2 ಪೀಸಲ್ಲಿನೇ ಕಟ್ ಮಾಡ್ಕೊಂಡಿನಿ. ಇದನ್ನು ಕೂಡ ಅವರು 1.5 ಮೀಟ್ರ್ ಕೊಟ್ಟಿದ್ದರು. ಅದರಲ್ಲಿ 1 ಮೀಟ್ರ್ ಅವು ಅಗಲ ಇರುವಂತಹ ಬಟ್ಟೆಗಳನ್ನು ಕಟ್ ಮಾಡ್ಕೊಂಡಿನಿ ನಾನು. ಉದ್ದ ಮಾತ್ರ 19 ಇಂಚು. ಈಗ ನಾನು ಬೆಲ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೋತೀನಿ. ಬೆಲ್ಟ್ 2 ಇಂಚ್ ರೆಡಿ ಮಾಡ್ಕೋಬೇಕು. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಾಗ 4 ಇಂಚ್ ಬೇಕಾಗ್ತೈತಿ. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲಿ 5 ಇಂಚು ಉದ್ದ ಇರುವಂತಹ ಕಟ್ ಪೀಸನ್ನು ನಾನು ಉಳಿದಿರುವಂತಹ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಳಾಕ್ತೀನಿ. ಈಗ ಸ್ಕರ್ಟಿಗೆ ಏನು ಕಟ್ ಮಾಡ್ಕೊಂಡ್ವಲ್ಲ, ಅದನ್ನು ಬಿಟ್ಟು ಉಳಿದಿರುವಂತಹ ಬಟ್ಟೆಯಲ್ಲಿ ಕಟ್ ಮಾಡ್ಕೊಳಾಕ್ತೀನಿ. ವಿಡ್ತಲ್ಲಿ 2 ಪೀಸ್ಗಳು ಬಂದಾವ. ಈಗ ನನಗೆ ಅಖಂಡ ಇರಲಿಲ್ಲ. ಆ ಪೀಸ್ಗಳನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಂಡಿನಿ. ಉದ್ದ ಅಂತರೂ 5 ಇಂಚ್ ಐತಿ. ಈಗ ನಾವು ವಿಡ್ತ್ ಅಂದ್ರೆ ಬೆಲ್ಟ್ನ ಅಗಲ ಎಷ್ಟು ಬೇಕು, ಸೊಂಟ 20 ಇಂಚ್ ಐತಿ. 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. 23 ಇಂಚು ತೊಗೊಂಡಿನಿ ವಿಡ್ತ್. 23 ಇಂಚು ಅಗಲ ಮತ್ತು 5 ಇಂಚು ಉದ್ದದ ಬೆಲ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ. ಇದ್ರ ಜೊತೆಗೆ ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೋತೀನಿ ನಾನು, ಇಲ್ಲಾಂದರೆ ಸ್ಟಿಫ್ ಆಗಿ ಕೂಡಲ್ಲ. ಅದಕ್ಕೋಸ್ಕರ ಸೊಂಟದ ಅಳತೆ ಎಷ್ಟಿರುತ್ತೋ ಅದಕ್ಕಿಂತಲೂ 3 ಇಂಚು ಅಥವಾ 3.5 ಇಂಚು ಎಕ್ಸ್ಟ್ರಾ ತಗೊಳ್ರಿ. ಈ ರೀತಿ ಬಟ್ಟೆಗಳನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಈ ಸ್ಟಿಚಿಂಗಲ್ಲಿ ಈಗ ನಾನು 2 ಪೀಸಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೆ, ಅವುಗಳನ್ನೀಗ ಜಾಯಿಂಟ್ ಮಾಡ್ಕೋತೀನಿ. ಲೈನಿಂಗ್ ಬಟ್ಟೆನೂ ನೋಡ್ತಾ ಇರ್ಬೋದು ನೀವು. 1 ಮೀಟರಲ್ಲಿ 2 ಪೀಸ್ಗಳನ್ನು ಕಟ್ ಮಾಡ್ಕೊಂಡಿನಲ್ಲ, ಅದಕ್ಕೋಸ್ಕರ ಈಗ ನಾನು ಒಂದೊಂದು ಪೀಸ್ಗಳನ್ನು ಲೈನಿಂಗ್ ಬಟ್ಟೆದು 1 ಪೀಸ ಮತ್ತು ಮೇನ್ ಫ್ಯಾಬ್ರಿಕ್ದು 1 ಪೀಸ್ ತೊಗೊಂಡು ಎರಡನ್ನೂ ಕೂಡ ಮೇಲ್ಗಡೆಯ ಭಾಗದಲ್ಲಿ ಜಾಯಿಂಟ್ ಮಾಡ್ಕೋತೀನಿ ಮತ್ತು ಕೆಳಗಡೆ ಮೇನ್ ಫ್ಯಾಬ್ರಿಕಲ್ಲಿ ಫಿನಿಶಿಂಗ್ ಮಾಡ್ಕೋತೀನಿ. ಯಾವ ರೀತಿ ಮಾಡ್ಕೊಂಡಿನಿ ಅಂತ ಹೇಳಿ ತೋರಿಸ್ಬಿಡ್ತೀನಿ. ಈಗ ನೋಡ್ತಾ ಇರ್ಬೋದು, ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿನಿ. ಮೇಲ್ಗಡೆ ಎರಡನ್ನೂ ಸೇರಿಸಿ ಜಾಯಿಂಟ್ ಮಾಡೀನಿ. ಕೆಳಗಡೆಗೆ ಮೇನ್ ಫ್ಯಾಬ್ರಿಕಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಇದು ಆಲ್ರೆಡಿ ಫಿನಿಶಿಂಗ್ ಇರೋದ್ರಿಂದ ಲೈನಿಂಗ್ ಬಟ್ಟೆಗೆ ಏನೂ ಮಾಡಿಲ್ಲ ನಾನು. ಕೆಳಗಡೆಗೆ ಜಸ್ಟ್ ಮೇನ್ ಫ್ಯಾಬ್ರಿಕ್ದು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಇದೇ ರೀತಿಯಾಗಿ ಈ ಇನ್ನೊಂದು ಪೀಸನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿನಿ. 2 ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸಿಗೆ ಏನು ಬರ್ತಾವಲ್ಲ, ಅಖಂಡ ಇದ್ರೂ ಕೂಡ ನಡೀತೈತಿ ಸ್ಕರ್ಟಿಗೆ. ಇದೇನು ಫ್ರಾಕ್ ಸ್ಟಿಚ್ ಮಾಡಾಕ್ತಿಲ್ಲ ನಾವು. ನೀವು 2 ಮೀಟ್ರ್ ಅಖಂಡ ಇರುವಂತಹ ಪೀಸನ್ನು ಕೂಡ ತಗೋಬೋದು. ಇಲ್ಲಿ 2 ಮೀಟ್ರ್ ಇರಲಿಲ್ಲ, 1.5 ಮೀಟ್ರ್ ಇತ್ತು. ಅದರಲ್ಲಿ ನಾನು 1 ಮೀಟ್ರ್ ಅಗಲ ಇರುವಂತಹ ಪೀಸ್ಗಳನ್ನು ಕಟ್ ಮಾಡ್ಕೊಂಡಿನಿ.
ಲೆಂಗ್ತ್ ಕಡಿಮೆ ಇರ್ತೈತಲ್ಲ ಆರಾಮಾಗಿ 2 ಪೀಸ್ಗಳನ್ನು ನಾವು ಕಟ್ ಮಾಡ್ಕೋಬೋದು 1.5 ಮೀಟ್ರಲ್ಲಿ. ನೋಡಿರಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವುಗಳನ್ನು ಈಗ ಒಂದು ಸೈಡಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಸೈಡಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ ಸ್ಕರ್ಟ್ ಪಾರ್ಟ್ನ 2 ಪೀಸ್ಗಳಿದ್ದು ಅಲ್ಲ, ಅವುಗಳನ್ನೆಲ್ಲ ನಾನು ಜೋಡಿಸಿ ಈಗ ರೆಡಿ ಮಾಡಿ ಇಟ್ಕೊಂಡಿನಿ. 2 ಪೀಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ನೆಕ್ಸ್ಟ್ ನಾವು ಬೆಲ್ಟನ್ನು ರೆಡಿ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಸೇರಿಸಿನೇ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೈತಿ. ಬೆಲ್ಟ್ಗಾಗಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಕೂಡ ಜೋಡಿಸ್ಕೊಳ್ಳೋಣ. ಈ ರೀತಿ ಎರಡನ್ನೂ ಜೋಡಿಸ್ಬಿಟ್ಟು ಲೈನಿಂಗ್ ಬಟ್ಟೆ ಮೇಲೆ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಳ್ರಿ. ಇಲ್ಲಾಂದರೆ ಕೆಳಗಡೆ ಲೈನಿಂಗ್ ಬಟ್ಟೆ ಇಟ್ಕೊಂಡಿದ್ರಿ ಅಂದ್ರೆ ಮೊದಲದನ್ನ ಉಲ್ಟಾ ಇಟ್ಕೊಂಡು ಆಮೇಲೆ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಳ್ರಿ. ನೋಡಿರಿ ಈ ರೀತಿಯಾಗಿ ಒಂದು ಸೈಡಲ್ಲಿ ಎರಡನ್ನೂ ಸೇರಿಸಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಅದೇ ರೀತಿಯಾಗಿ ಇನ್ನೊಂದು ಸೈಡಲ್ಲೂ ಕೂಡ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ನಾನು ಸೇಮ್ ಪ್ಲೇಟೆಡ್ ಲೆಹೆಂಗಾ ಥರನೇ ಸ್ಟಿಚ್ ಮಾಡ್ಕೊಳತ್ತೀನಿ. ಅವರು ವಾಟ್ಸಪ್ಪಲ್ಲಿ ಕಳಿಸಿರುವಂಥದ್ದು ಪ್ಲೇಟೆಡ್ ಲೆಹೆಂಗಾದೇ ಪಿಕ್ ಇತ್ತು, ಅದಕ್ಕೋಸ್ಕರ ಅದೇ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಳತ್ತೀನಿ. ನೋಡೋಕೆ ಮಾತ್ರ ಮಿಡ್ಡಿ ಥರ ಇರ್ತೈತಿ, ಬಟ್ ಲೆಹೆಂಗಾ ಬ್ಲೌಸೇ ನನಗನ್ಸಿದ ಮಟ್ಟಿಗೆ. ಅವ್ರು ಯಾವ ರೀತಿ ಹೇಳ್ಯಾರ ಅದೇ ರೀತಿಯಾಗಿ ನಾನು ಕಸ್ಟಮರ್ದು ಯಾವ ರೀತಿ ಪಿಕ್ ಇತ್ತೋ ಅದನ್ನೇ ನೋಡಿಕೊಂಡು ಈ ಡ್ರೆಸ್ಸನ್ನು ಸ್ಟಿಚ್ ಮಾಡಾಕ್ತೀನಿ. ಮತ್ತು ಎರಡು ಸೈಡಲ್ಲೂ ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಇಲಾಸ್ಟಿಕ್ಕು ಹಾಕ್ಬೋದು, ಇಲ್ಲಾಂದರೆ ಕಸಿ ಕೂಡ ಅಟ್ಯಾಚ್ ಮಾಡ್ಬೋದು. ನನಗನ್ಸುವ ಮಟ್ಟಿಗೆ ಇಲಾಸ್ಟಿಕ್ ಪ್ಲೇಟೆಡ್ ಲೆಹೆಂಗಾಕ್ಕೆ ಆ ಇಲಾಸ್ಟಿಕ್ ಬದಲಾಗಿ ಕಸಿ ಹಾಕೊಳ್ಳೋದೇ ಬೆಸ್ಟ್, ಅಂದ್ರೆ ನೀಟಾಗಿ ಕೂಡ್ತೈತಿ. ನೋಡ್ತಾ ಇರ್ಬೋದು ನೀವು, ನಾನು ಈಗ ಎರಡು ಸೈಡಲ್ಲೂ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿನಿ ಬೆಲ್ಟನ್ನು. ಈಗ ಬೆಲ್ಟನ್ನು ಸೀದಾ ಇಡಬೇಕು. ಸ್ಕರ್ಟ್ ಪಾರ್ಟ್ ಏನು ರೆಡಿ ಮಾಡ್ಕೊಂಡಿವಲ್ಲ ಅದನ್ನು ನಾವು ಉಲ್ಟಾ ಇಡಬೇಕೀಗ. ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೊಳ್ಳೋಣ. ಮತ್ತು ಫಸ್ಟಿಗೆ ನೀವು 1/2 ಇಂಚ್ ಎಕ್ಸ್ಟ್ರಾ ಬಿಡ್ರಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲ ಎಕ್ಸ್ಟ್ರಾ ಏನು ಬಿಟ್ಟಿರ್ತಿರಲ್ಲ ಅದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಕೂಡ ಸ್ಟಾರ್ಟಿಂಗಲ್ಲೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ನೋಡಿರಿ ಈ ರೀತಿಯಾಗಿ ಪ್ಲೇಟ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿ ನಾನು ಜಸ್ಟ್ 1 ಇಂಚಿನಷ್ಟು ಸೀದಾ ಸ್ಟಿಚ್ ಹಾಕ್ಕೊಂಡು ಅದಾದಮೇಲೆ ಪ್ಲೇಟ್ಸ್ಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಾಕ್ತೀನಿ. 2 ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ತೊಗೊಂಡಿನಿ, ಜಾಸ್ತಿ ಸಣ್ಣ ಮಾಡಿಲ್ಲ ಈ ಸರ್ತಿ. 2 ಇಂಚು ಅಗಲ, 2 ಇಂಚ್ ಏನು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದರದ್ದು ಪೋಣ ಭಾಗ ಸ್ಟಿಚ್ ಮಾಡಬೇಕು. 1/3 ಭಾಗವನ್ನು ಸ್ಟಿಚ್ ಮಾಡಿಕೊಂಡು ಉಳಿದಿರುವಂತಹ 4ನೇ ಭಾಗ ಏನಿರ್ತದಲ್ಲ ಅದ್ರ ಮೇಲೆ ಮತ್ತೊಂದು ಪ್ಲೇಟನ್ನು ಈ ರೀತಿ ಇಟ್ಕೋಬೇಕು. ಪೋಣ ಭಾಗ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇನ್ನು 4ನೇ ಭಾಗ ಏನು ಉಳಿದಿರ್ತದಲ್ಲ 1/4 ಭಾಗ ಅದ್ರ ಮೇಲೆ ಈ ಮತ್ತೊಂದು ಪ್ಲೇಟನ್ನು ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಏನಾದರೂ ನಿಮ್ಮ ಹತ್ರ ಬಟ್ಟೆ ಇನ್ನೂ ಜಾಸ್ತಿ ಇತ್ತು, 2 ಮೀಟ್ರ್ಗಿಂತಲೂ ಜಾಸ್ತಿ ಇತ್ತು ಅಂತಂದ್ರೆ ಆವಾಗ ಏನು ಮಾಡಿರಿ, 2 ಇಂಚು ಅಗಲ ತೊಗೊಂಡಿರ್ತೀವಲ್ಲ ಅದರ ಅರ್ಧಕ್ಕೇ ಮತ್ತೊಂದು ಪ್ಲೇಟನ್ನು ಸ್ಟಾರ್ಟ್ ಮಾಡ್ಕೊಳ್ರಿ. ಆಗ ಪ್ಲೇಟ್ಸ್ಗಳು ಕೂಡ ಹತ್ತಿಯಾಗಿ ತುಂಬ ಚೆನ್ನಾಗಿ ಬರ್ತಾವೆ. ಬಟ್ ಭಾಳ ಹತ್ತಿ ಇಟ್ಟು ಹೊಲಿಬೇಡ್ರಿ. ಅರ್ಧಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಸಾಕು. ಒಂದು ಪ್ಲೇಟನ್ನು ಸ್ಟಿಚ್ ಮಾಡಿಕೊಂಡು ಅದರ ಅರ್ಧಕ್ಕೆ ನಾವು ಮತ್ತೊಂದು ಪ್ಲೇಟನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದ್ರೂ ಕೂಡ ಸ್ಕರ್ಟ್ ಪ್ಯಾಟರ್ನ್ ತುಂಬ ಚೆನ್ನಾಗಿ ಬರ್ತದೆ. ಈಗ ನೋಡಿರಿ ಲಾಸ್ಟಲ್ಲಿ ನಾನು ಮತ್ತೆ ಫೋಲ್ಡ್ ಮಾಡ್ಕೊಂಡಿನಿ, 1/2 ಇಂಚಿನಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿನಿ. ನೋಡ್ತಾ ಇರ್ಬೋದು ಬೆಲ್ಟ್ನ ಕೆಳಗಡೆಗೆ ಪ್ಲೇಟ್ಸ್ಗಳನ್ನು ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿನಿ. ಈಗ ನಾವು ಬೆಲ್ಟನ್ನು ಫೋಲ್ಡ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ 2 ಸೈಡ್ಸ್ಗಳಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಬಿಡೋಣ ಫಿನಿಶಿಂಗೋಸ್ಕರ. ಈ ರೀತಿ ನೀವು ಸ್ಟಿಚ್ ಮಾಡ್ಕೊಂಡ್ರಿ ಅಂತಂದ್ರೆ ನಮ್ಗೆ ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಬರಲ್ಲ. ಆಲ್ರೆಡಿ ಫಿನಿಶಿಂಗ್ ಇರ್ತದಲ್ಲ, ಓವರ್ಲಾಕ್ ಹಾಕ್ಸೋದೇ ಬರಲ್ಲ. ಅದು ಹಾಗೇ ನಾವು 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಡ್ವಿ ಅಂದ್ರೆ ಪೂರ್ತಿ ಸ್ಕರ್ಟ್ ರೆಡಿ ಆಗಿಬಿಡ್ತೈತಿ. ಒಂದು ಸೈಡಲ್ಲಿ ನಾನು ಫೋಲ್ಡ್ ಮಾಡ್ಕೊಂಡಿನಿ, ಒಂದು ಸೈಡಲ್ಲಿ ಮೇಲಿಂದ ಕೆಳಗಡೆಗೆ ಬರ್ತೈತಿ, ಇನ್ನೊಂದು ಸೈಡಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಫೋಲ್ಡ್ ಮಾಡ್ಕೋಬೇಕಾಗ್ತೈತಿ. ಇನ್ನೊಂದು ಸೈಡ್ ಕೆಳಗಡೆಯಿಂದ ತಗೋತೀವಲ್ಲ ಆವಾಗ ಸ್ವಲ್ಪ ಹುಷಾರದಿಂದ ಎರಡು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸರಿಯಾಗಿ ಇಟ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊರಿ. ಯಾಕಂದ್ರೆ ಕೆಳಗಡೆ ಹೆಚ್ಚು ಕಡಿಮೆ ಆಗಿಬಿಡ್ತಂದ್ರೆ ಮೇಲ್ಗಡೆನೂ ಕೂಡ ಹೆಚ್ಚು ಕಡಿಮೆ ಬಂದುಬಿಡ್ತೈತಿ. ಫಸ್ಟ್ ನೀಟಾಗಿ ನಾವು ಸೈಡ್ಸ್ಗಳನ್ನು ಜೋಡಿಸ್ಕೊಂಡಾದ್ಮೇಲೆ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನಾನು ಬೆಲ್ಟ್ನ ಮೇಲ್ಗಡೆಗೆ ಒಂದು 1/2 ಇಂಚಿನಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಒಮ್ಮೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋದಕ್ಕಿಂತಲೂ ಈ ರೀತಿಯಾಗಿ ನಾವು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದು ಒಳ್ಳೆಯದು. ಒಮ್ಮೆನೇ ಡಬಲ್ ಫೋಲ್ಡ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡಿ ತೋರಿಸಿನಿ ಬಹಳಷ್ಟು ವಿಡಿಯೋಸ್ಗಳಲ್ಲಿ. ಬಟ್ ಈ ರೀತಿ ಮಾಡೋದ್ರಿಂದ ಪೂರ್ತಿ ಫಿನಿಶಿಂಗ್ ಆಗಿ ಬರ್ತೈತಿ. ಈಗ ಇದನ್ನು ಏನು ಮಾಡೋದು, ಫೋಲ್ಡ್ ಮಾಡ್ಕೋಬೇಕು.
ಈ ರೀತಿ ಪೂರ್ತಿ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಬೆಲ್ಟ್ನ ಒಳಗಡೆಗೆ ನಾವು ಸ್ಟಿಚ್ ಮಾಡಿ ಪ್ಲೇಟ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಡಿವಲ್ಲ, ಅದು ಹೈಡ್ ಆಗಬೇಕು. ಆ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ರಿ. ಇದರಿಂದ ಫಿನಿಶಿಂಗ್ ಪೂರ್ತಿಯಾಗಿ ಬರ್ತೈತಿ. ಈಗ ನೋಡಿರಿ ನೀವು ಬೆಲ್ಟ್ನ ಒಳಗಡೆಗೆ ನಾನು ಪ್ಲೇಟ್ಸ್ಗಳನ್ನು ಏನು ಮಾಡ್ಕೊಂಡಿದ್ವಲ್ಲ ಅದರ ಎಕ್ಸ್ಟ್ರಾ ಪಾರ್ಟ್ ಇರ್ತದಲ್ಲ ಅದು ಒಳಗಡೆಗೆ ಹೈಡ್ ಆಗಕತ್ತೈತಿ. ಇದೇ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಂಡು ಲಾಸ್ಟಲ್ಲಿ 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಪ್ಲೇಟೆಡ್ ಸ್ಕರ್ಟ್ ಪೂರ್ತಿಯಾಗಿ ರೆಡಿಯಾಗಿ ಬಿಡ್ತೈತಿ. ಈಗ 2 ಪಾರ್ಟ್ಸ್ಗಳನ್ನು ಈ ರೀತಿ 2 ಸೈಡ್ಸ್ಗಳನ್ನು ಈ ರೀತಿಯಾಗಿ ಜೋಡಿಸಿಟ್ಕೊಂಡು ಸ್ಟಿಚ್ ಹಾಕ್ಕೊಂಬಿಡ್ರಿ. ದೊಡ್ಡ ಲೆಹೆಂಗಾಗಳಲ್ಲಿ ಅಂದರೆ ದೊಡ್ಡ ಸೈಜಲ್ಲಿ ಸ್ಟಿಚ್ ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ ನೀವು ಮೇಲ್ಗಡೆಗೆ ಬೆಲ್ಟನ್ನು ಬಿಟ್ಟು ಮತ್ತೆ 2 ಇಂಚ್ ಬಿಟ್ಟು ನೀವು 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು. ಇದು ಬೇಬಿದಿರೋದ್ರಿಂದ ಜಸ್ಟ್ ನಾವು ಬೆಲ್ಟನ್ನು ಬಿಟ್ಟು 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಡ್ರೂ ಕೂಡ ನಡಿತೈತಿ. ನೋಡ್ತಾ ಇರ್ಬೋದು ನೀವು ಕ್ಯೂಟಾಗಿ ಬೇಬಿ ಸ್ಕರ್ಟ್ ರೆಡಿ ಆಗೈತಿ. ನನಗಂತೂ ಮೊದಲೇ ಡಿಸೈನೇ ಇಷ್ಟ ಆಗಿತ್ತು. ಸ್ಕರ್ಟ್ ತುಂಬಾ ಇಷ್ಟ ಆಯಿತು. ಸ್ಕರ್ಟ್ಗೆ ನಾನು ಕಸಿಯನ್ನು ಹಾಕ್ಕೊಂಡಿನಿ. ರೆಡಿಮೇಡ್ ಕಸಿ ಇತ್ತು, ಲುಕ್ ಬರಲಿ ಅಂಥೇಳಿ ಅದನ್ನೇ ಹಾಕ್ಕೊಂಡಿನಿ. ಈ ರೀತಿಯಾಗಿ ಸ್ಕರ್ಟ್ ರೆಡಿ ಆಗೈತಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಬ್ಲೌಸ್ ಪಾರ್ಟನ್ನು ಅಥವಾ ಕ್ರಾಪ್ ಟಾಪ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ಈಗ ಹಾಕ್ತೀನಿ. ಮೇಲ್ಗಡೆ ಐ ಕಾರ್ಡ್ನಲ್ಲೂ ಕ್ಲಿಕ್ ಮಾಡ್ಬೋದು ಮತ್ತು ಈ ವಿಡಿಯೋ ಎಂಡಲ್ಲೂ ಕೂಡ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.